ಕಾಳಮತ್ತಿ ಹಳ್ಳಿಯ ಮಕ್ಕಳಿಗೆ ಒಂದು ಬಾರಿಯೂ ಹಳೆಯ ಕಾಡಿನ ಕಡೆ ಹೋಗೋ ಧೈರ್ಯ ಇರಲಿಲ್ಲ. ಅಲ್ಲಿ ಅಗ್ನಿಕೋಟೆ ಎಂಬ ಭಿನ್ನವಾದ ಕೋಣೆ ಇತ್ತು. ಎಲ್ಲರೂ ಹೇಳುತ್ತಿದ್ದಂತೆ ಅಲ್ಲಿ ಒಂದು ದೆವ್ವ ವಾಸ ಮಾಡುತ್ತಿತ್ತು. ಒಂದು ದಿನ ತಿಮ್ಮ ಮತ್ತು ಗಂಗಾ ಆಟವಾಡುತ್ತಾ ಅಲೆದಾಡುತ್ತಾ ಆ ಕೋಟೆಯ ಬಾಗಿಲು ಮುಂದೆ ಬಂದುಬಿಟ್ಟರು. ಗಂಗಾ ಕುತೂಹಲದಿಂದ ಹೇಳಿದರು, ಇದರ ಒಳಗೆ ಏನಿರುತ್ತೆ ಅಂತ ನೀನು ಯೋಚನೆ ಮಾಡಿದ್ದೀಯಾ ತಿಮ್ಮ? ತಿಮ್ಮ ಧೈರ್ಯದಿಂದ ಮುನ್ನಡೆದ. ಬಾಗಿಲು ಪಾತಾಳದಂತೆ ತೆರೆದಿತು. ಒಳಗೆ ತುಂಬ ಕತ್ತಲೆ. ದನಿ ಕೇಳಿದಂತೆ, ಊ, ನನ್ನ ಕೋಟೆಗೆ ಯಾರು ಬಂದರು? ಒಮ್ಮೆಲೆ ಧೂಳಿನಿಂದ ರೂಪುಗೊಂಡಂತ ಹಾರುವ ಕೆಂಪು ಕಣ್ಣುಗಳುಳ್ಳ ಉರಿಯುವ ಮಾಂಸದಂಥ ದೇಹವನ್ನುಳ್ಳ ದೆವ್ವ ತಮಗೆ ಎದುರಾಗಿತು. ಗಂಗಾ ಭಯದಿಂದ ನಡುಗುತ್ತಿದ್ದಳು. ಆದರೆ ತಿಮ್ಮ ಜಾಣತನದಿಂದ ಮೊದಲು ಕೇಳಿದ, ನೀನು ಯಾರು? ಯಾಕೆ ಇಲ್ಲಿ ಇರುತ್ತೀಯಾ? ದೆವ್ವ ತನ್ನ ಕತೆ ಹೇಳಿತು. ಅದು ಒಮ್ಮೆ ಒಬ್ಬ ಯೋಧನ ಆತ್ಮವಾಗಿದ್ದು ತನ್ನ ಸ್ನೇಹಿತನು ಕಪಟದಿಂದ ತಾನೇ ಕಟ್ಟಿದ ಕೋಟೆಯಲ್ಲಿ ಸಜೀವವಾಗಿ ಸುಟ್ಟಿದ್ದ. ಈ ನೋವಿನಿಂದ ಆತ್ಮ ಆ ಕೋಟೆಯಲ್ಲಿಯೇ ಬಿದ್ದಿತ್ತು. ತಿಮ್ಮ ಮತ್ತು ಗಂಗಾ ದೆವ್ವನಿಗೆ ನಿಜವಾದ ಶಾಂತಿಯನ್ನು ನೀಡಲು ತೀರ್ಮಾನಿಸಿದರು. ಹಳ್ಳಿ ಹಿರಿಯನಾದ ಮೋಡ ಮಾಸ್ತಾರನ್ನು ಕರೆದುಕೊಂಡು ಬಂದು ತಂತ್ರಮಂತ್ರಗಳ ಸಹಾಯದಿಂದ ಆತ್ಮಕ್ಕೆ ಮೋಕ್ಷ ನೀಡಿದರು. ಕೊನೆಗೆ ದೆವ್ವ ನಗುತ್ತಾ ಹೊಳೆಯುವ ಲೈಟಾದಿ ಆಕಾಶಕ್ಕೆ ಏರಿತು. ನೀವು ನನ್ನ ನೋವನ್ನು ತೀರಿಸಿ ನನ್ನ ಆತ್ಮಕ್ಕೆ ಶಾಂತಿ ತಂದಿರಿ. ಧನ್ಯವಾದಗಳು ಮಕ್ಕಳೇ.